ಓ ಜಾನಕಿ ಅವರು ಭೂದೇವಿಗಿರುವಷ್ಟು ಸಹನೆ ಜಾನಕಿ ಅವರಿಗಿದೆ. ತಂದೆ ಎಂಥವನೇ ಆಗಿದ್ರೂ ಸರಿ, ತಾಯಿ ಒಳ್ಳೆತನ, ಶಾಂತಿ ಇದೇ ಆ ಕುಟುಂಬನ ಒಂದು ಪದ್ಧತಿನಲ್ಲಿ ನಡೆಸುತ್ತೆ. ಈ ದೇಶನ ದೊಡ್ಡ ದೇಶ ಅಂತ ಯಾಕಂತಾರೆ ಅಂತ ನನಗೀಗ ಅರ್ಥ ಆಗ್ತಿದೆ. ಪ್ರತಿ ಮನೆಯಲ್ಲೂ ಜಾನಕಿಯವರಂತ ಸೊಸೆ ಇರ್ತಾರೆ. ಅದಕ್ಕೆ ಅಮೆರಿಕದಲ್ಲಿ ಬೆಳೆದಿರೋ ನನ್ನ ಮಗಳು ಕೂಡ ಆತ್ಮೀಯತೆಯ ಅನುರಾಗದಿಂದ ಈ ಕುಟುಂಬದಲ್ಲಿ ಒಂದಾಗಿದ್ದಾಳೆ. ಚೆನ್ನಾಗಿ ಹೇಳಿದ್ರಿ ಕಿಶೋರ್ ಅವರೇ. ಅಮ್ಮ, ಇವಾಗ ನೀನ್ ಚೀಟಿ ತೆಗಿ. ನಾನಾ? ಅಮ್ಮ, ಯಾರ ಹೆಸರು ಬಂತು? ತಂಗಿಮ್ಮ, ನಮ್ಮ ಭಾವನವ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನೋ ಅದನ್ನ ಹೇಳಲೇಬೇಕು. ನಾನು ರಾಮನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ. ಇವರ ಅರ್ಧಾಂಗಿನಿಯಾಗಿ ಇವ್ರ ಜೊತೆಲಿ ನಾನು ಬದುಕ್ತಿರೋದೇ ನನ್ನ ಪುಣ್ಯ. ಇವರಿಂದ ನಾನು ತುಂಬಾ ಕಲ್ತಿದ್ದೀನಿ. ಸೂಪರ್. ಇವಾಗ ಇರೇ, ನಾನು ಕೊಡ್ತೀನಿ, ಕೊಡಿ. ಚಾರು ಹೆಸರೇ ಬರಬೇಕು. ತೆಗಿಯೋ. ಯಾರ ಹೆಸರು ಬಂತು ಹೇಳೋ? ಆದ್ಯ. ಆದ್ಯ? ಆದ್ಯ ಮುಗ್ಧ ಮನಸ್ಸಿರೋ ಹುಡುಗಿ. ಅವಳಿಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡ್ಬಿಡ್ತಾಳೆ. ಆದ್ಯ ಬಂದ್ಮೇಲೆ ನಮ್ಮ ಜೀವನಗಳಲ್ಲಿ ಒಂದು ಬದಲಾವಣೆ ಆಗಿದೆ. ನಮ್ಮ ಮನೆ ಕೂಡ ಬದಲಾಗಿದೆ. ನಿನ್ ಮನ್ಸು ಬದಲಾಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಮಾವ. ಅವಳನ್ನ ನೋಡಿದ್ರೆ ಇನ್ಸ್ಪೈರ್ ಆಗಬೇಕು ಅನ್ಸುತ್ತೆ. ಅವಳಿಂದ ಹುಮ್ಮಸ್ ಹುಟ್ಟುತ್ತೆ. ಅವಳ ಜೊತೆ ನಾವು ಇರಬೇಕು ಅಂತ ಅನ್ಸುತ್ತೆ. ಅವಳು ನಗು ಆಗಲಿ, ಅವಳು ಮಾಡೋ ಕೆಲಸಗಳಾಗಲಿ, ಅವಳಾಗಲಿ, ಅವಳು ಏನೇ ಮಾಡಿದ್ರು ಕೂಡ ಅದು ನೆನ್ಪಿಟ್ಕೊಳ್ಳೋ ಹಾಗಿರುತ್ತೆ. ಆದ್ಯ ನಮಗೆ ಸ್ಪೆಷಲ್ ಪರ್ಸನ್. ಕರೆಕ್ಟಾಗಿ ಹೇಳಿದೆ ಕಣ. ಆದ್ಯ, ಇವಾಗ ನೀನು. ರಾಜಲಕ್ಷ್ಮಿ, ನಾನು ಕೊಡ್ತೀನಿ. ಆದ್ಯ ತಗೋ. ಯಾರ ಹೆಸರು ಬಂತು ಆದ್ಯಾ? ಹೇಳು. ಯಾರ ಹೆಸರು ಬಂದಿದೆ? ಸೀನು. ಮಾವ, ಆಗ್ಲೇ ಭಾವನವ್ರ ಚೀಟಿ ತೆಗ್ದಿದ್ದಕ್ಕೆ ರಾಜಲಕ್ಷ್ಮಿ ಹೆಸರು ಬಂತು. ಆಮೇಲೆ ಜಾನ್ಕಕ್ಕ ಚೀಟಿ ತೆಗೆದ್ರೆ ಭಾವನವ್ರ ಹೆಸರು ಬಂತು. ಇವಾಗ ಸೀನು ಹೆಸರು ಆದ್ಯಗೆ, ಆದ್ಯ ಹೆಸರು ಸೀನುಗ್ ಬರೋದು ಅಂದ್ರೇನು?
ಗೇಮ್ ಅಂದಮೇಲೆ ಏನು ಬೇಕಾದರೂ ಆಗುತ್ತೆ. ನೀನು ಹೇಳಮ್ಮ. ಸೀನು ತುಂಬ ಒಳ್ಳೆಯವನು, ಆದರೆ ಸ್ವಲ್ಪ ಹಠಮಾರಿ. ಮೊದಲು ನನಗೆ ತುಂಬ ತೊಂದರೆ ಕೊಡ್ತಾನೆ ಅಂದ್ಕೊಂಡಿದ್ದೆ. ಬರ್ತಾ ಬರ್ತಾ ಅವನೇ ತೊಂದರೆ ಕೊಟ್ಕೋತಿದ್ದಾನೆ ಅಂತ ಅರ್ಥ ಆಯಿತು. ಅದೇನೇ ಆದ್ರೂ ಈ ಮನೆಯ ಕಟ್ಟುಪಾಡುಗಳ ಜೊತೆ ಬೆಳೆದಿರೋನು. ಈ ಮನೆ ಗೌರವ ಮರ್ಯಾದೆನ ಕಾಪಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನಿಜ ಕಣಮ್ಮ, ಎಲ್ಲ ನನ್ನ ಹೋಲ್ಕೆನೆ. ರಾಜಲಕ್ಷ್ಮಿ, ಈಗ ನೀನು. ಅಮ್ಮ, ಪ್ರತಿದಿನ ದೇವ್ರು ಬಂದು ಸಹಾಯ ಮಾಡಕ್ಕಾಗಲ್ಲ ಅಂತ ಎಲ್ರ ಮನೇಲೂ ಅಮ್ಮನ್ ಕಳ್ಸಿರ್ತಾನೆ ಅಂತಾರೆ. ನನಗೆ ಗುರು ದೇವ್ರು ಎಲ್ಲ ನಮ್ಮಮ್ಮನೇ. ನನಗೆ ಬುದ್ಧಿ ಬಂದಾಗ್ಲಿಂದಾನು ಪ್ರತಿ ವಿಷಯದಲ್ಲೂ ನನ್ನಲ್ಲಿ ಸ್ಫೂರ್ತಿ ತುಂಬಿ ಇಲ್ಲಿವರೆಗೂ ನನ್ನ ನಡೆಸಿರೋ ನಮ್ಮಮ್ಮನೇ ನನಗೆಲ್ಲ. ಅಮ್ಮ ಇಲ್ಲದೆ ಹೋದ್ರೆ ನಾನು ರಾಜಿ, ಬಾರು ಇಲ್ಲಿ. ಓಕೆ 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 ಓಕೆ, ಮುಂದಿನ ಕಾರ್ಯಕ್ರಮ ಕೇಕ್ ಕಟಿಂಗ್. ನಡ್ರಿ ಹೋಗೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ಕೇಕ್ನ ಮೊದಲು ನನಗೆ ತಿನ್ನಿಸ್ಬೇಕು.
ಏನಾಯ್ತು? ಕಾಲು ಜಾರದ ಹಾಗೆ ಅನ್ನಿಸ್ತು. ಆದ್ಯಾ, ಆರ್ ಯು ಓಕೆ? ಯಾ ಐ ಆಮ್ ಓಕೆ. ಲೇ, ಯಾರೋ ಯಾರೋ ಈ ಗೋಲಿ ಹಾಕಿದ್ದು? ಯಾರು ಹಾಕಿದ್ದು? ಯಾರು ಹಾಕಿದ್ದು? ಯಾರು ಹಾಕಿದ್ದು? ನನಗೆ ಗೊತ್ತಿಲ್ಲ ಅಪ್ಪ. ನೀನಲ್ಲ ಅಂದ್ರೆ ಈ ಗೋಲಿನ ಹಾಕಿದ್ ಯಾರು? ಆ, ಯಾರು ಯಾರು ಇಲ್ಲಿ ಹಾಕಿದ್ದು? ಆಗ್ಲಿಲ್ದಿರೋ ಗೋಲಿ ಇವಾಗ ಹೇಗೆ ಬಂತು? ಅಪ್ಪ ಬಿಟ್ಟು ಅಪ್ಪ, ಬಿಟ್ಟು ಹಾಕಿರ್ತಾನೆ. ಬಿಟ್ಟು ಏನೋ ಬಿಟ್ಟು, ನೀನೇನು ಈ ಗೋಲಿ ಹಾಕಿದ್ದು? ಈ ಗೋಲಿ ಏನೋ ನಂದೇ ಆದ್ರೆ ಏಯ್ ಬಿಟ್ಟು, ನಿನಗೆಲ್ಲ ಆಡ್ಬೇಕು ಅಂತ ಗೊತ್ತಿಲ್ವೇನೋ? ಗೊತ್ತಮ್ಮ, ಆದ್ರೆ ಇದು ನಾನ್ ತಗೊಂಬಂದಿಲ್ಲ. ಇಲ್ಲಿಗೆ ಹೇಗ್ ಬಂತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ. ನಿಲ್ಸೋ ನಿನ್ನ ನಾಟಕನ. ಈ ನಡುವೆ ನೀನು ಜಾಸ್ತಿ ಸುಳ್ಳು ಹೇಳ್ತಿದ್ಯಾ ಕಣೋ. ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ಪೂರ್ತಿ ನಿಮ್ಮ ಅಪ್ಪನಾಗಿನೇ ತಯಾರಾಗಿದ್ಯಾ? ಏನು ಅಂದ್ರೆ ಅದೇ ಅದೇ ಹೇಳ್ತಿದ್ದೀನಿ. ಚೇಷ್ಟೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಇವನಿಗೆ. ಅಮ್ಮ ಆದ್ಯ, ನಿಮ್ಮ ಅಪ್ಪಂಗೆ ಕೇಕ್ ತಿನ್ಸಮ್ಮ. ಲೈ, ಮತ್ತೆ ಹೀಗೆ ಮಾಡ್ಬೇಡ. ನಾನೇನ್ ಮಾಡಿಲ್ಲ. ಬೈ. ಥ್ಯಾಂಕ್ ಯು ಅಮ್ಮ. ಹ್ಯಾಪಿ ಬರ್ಡೇ. ಅವ್ರಿಗೂ ಕೂಡ ತಿನ್ಸಮ್ಮ. ನೂರು ಕಾಲ ಸಂತೋಷವಾಗಿರಮ್ಮ. ಇವತ್ತು ನಿಜವಾಗ್ಲೂ ನನಗೆ ತುಂಬ ತೃಪ್ತಿ ಆಯ್ತಮ್ಮ. ನಿನ್ನ ಬರ್ಡೇ ತುಂಬ ಚೆನ್ನಾಗಿ ನಡೀತು. ಅವರೆಲ್ಲರೂ ನಿನ್ನ ಮೇಲೆ ತೋರಿಸ್ತಿರೋ ಪ್ರೀತಿ, ಆತ್ಮೀಯತೆ ನೋಡ್ತಿದ್ರೆ ನಿಜಕ್ಕೂ ನನ್ನ ಕಣ್ಣಲ್ಲಿ ನೀರು ಬಂತಮ್ಮ. ನಿಜವಾಗ್ಲೂ ಕೆಲವು ಸಲ ಆನಂದದಲ್ಲಿ ಜಾಸ್ತಿ ಕಣ್ಣೀರು ಬರುತ್ತೆ ಅಂತ ಹೇಳ್ತಾರೆ. ಇವ್ರ ಜೊತೆ ಸೇರಿ ಸಿಕ್ಕ ಆನಂದದಲ್ಲಿ ನಾನು ನಿಜವಾಗ್ಲೂ ತುಂಬಾನೇ ಸಂತೋಷಪಟ್ಟನಮ್ಮ. ಆದರೂ ಕೂಡ ಇವರನ್ನ ಬಿಟ್ಟು ಹೋಗಬೇಕು ಅಂದರೆ ತುಂಬ ನೋವಾಗ್ತಿದ್ಯಮ್ಮ. 2-3 ದಿನ ಇದ್ದ ನಾನೇ ಈ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟು ನೋವು ಪಡ್ತಾ ಇದ್ದೀನಿ.
ನೀನು ಇಷ್ಟು ದಿನ ಇಲ್ಲೇ ಇದ್ದೆ. ನೀನು ಎಷ್ಟು ನೋವು ಪಡ್ತಿದ್ಯೋ ಅದು ನನಗೆ ಚೆನ್ನಾಗಿ ಅರ್ಥ ಆಗ್ತಿದ್ಯಮ್ಮ. ಕೆಲವು ಜನ ನಾನು ಇಲ್ಲೇ ಇರಬೇಕು ಅಂತ ಬೇಡ್ಕೋತಿದ್ದಾರೆ, ಇನ್ನು ಕೆಲವರು ನಾನು ಹೊರಟೋಗ್ಬೇಕು ಅಂತ ಅನ್ಕೋತಿದ್ದಾರೆ ಅಪ್ಪ. ಆದ್ರೆ ಪ್ರೀತಿಸ್ತಿರೋರನ್ನ ಬಿಟ್ಟು ಹೋಗ್ಬೇಕು ಅಂದ್ರೇನೆ ತುಂಬಾ ನೋವಾಗ್ತಿದೆ ಅಪ್ಪ. ಆದ್ಯಾ, ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಹೌದು ಅಪ್ಪ. ಯಾರು? ಹೇಳು ಆದ್ಯಾ, ಯಾರು? ನಮ್ ದೊಡ್ಡಮ್ಮ, ರಾಜಲಕ್ಷ್ಮಿ, ವೆಂಕಟ್ರಾವ್ ಮಾವ, ಶಿವರಾಮ್ ಚಿಕ್ಕಪ್ಪ, ಬಿಟ್ಟು ಸೀನು ಮಾವ, ಇವರೆಲ್ಲ ನನ್ನ ಸ್ವಂತದವಳ ಹಾಗೆ ನೋಡ್ಕೊಂಡ್ರು. ನಿಜನಮ್ಮ. ಸಿಹಿ ಕಹಿ ಇದ್ದ ಹಾಗೆ ಒಳ್ಳೆಯವರು ಅಸೂಯೆ ಪಡೋರು ಕೂಡ ಇರ್ತಾರಮ್ಮ. ಆದರೆ ಕುಟುಂಬ ಅಂದಮೇಲೆ ಎಲ್ಲರನ್ನೂ ಸೇರ್ಕೋಬೇಕು, ಆತ್ಮೀಯತೆಯಿಂದ ಇರಬೇಕು. ಇವತ್ತು ಇವರು ತೋರಿಸ್ತಿರೋ ಪ್ರೀತಿನ ನೋಡ್ತಿದ್ರೆ ನೀನು ಇವರಲ್ಲಿ ಒಬ್ಳಾಗಿದೆಯಾ ಅಂತ ಅರ್ಥ ಆಗ್ತಿದೆ. ಸಂತೋಷವಾಗಿದೆಯಾ ಅಂತ ಅನ್ನಿಸ್ತಿದೆ. ನಿಮ್ಮಮ್ಮ ಕೂಡ ನಿನ್ನ ಹಾಗೆ ಆದ್ಯಾ. ನಿಮ್ಮಮ್ಮ ಎಲ್ಲಿರ್ತಿದ್ಲೋ ಅಲ್ಲಿ ಸಂತೋಷ ಇರ್ತಿತ್ತು. ಅವಳ ಹೋಲಿಕೆ ಅಷ್ಟೇ ಅಲ್ಲ, ಅವಳ ಮನಸ್ಥಿತಿ ಕೂಡ ನಿನಗೆ ಬಂದಿದೆ. ನೀನು ಎಲ್ಲಿರ್ತೀಯೋ ಅಲ್ಲಿ ಸಂತೋಷ ಇರುತ್ತೆ. ನನಗೂ ಹಾಗಿರೋದಕ್ಕೆ ಇಷ್ಟನೇ ಅಪ್ಪ. ಯಾರನ್ನೇ ಆದರೂ ಹಾಗೆ ನೋಡಬೇಕು ಅನ್ಕೋತೀನಿ. ಸರಿ ನಮ್ಮ ಆದ್ಯ, ಲೇಟ್ ಆಗ್ತಿದೆ. ಬೆಳಿಗ್ಗೆ ಹೊರಟು ಆಸ್ಟ್ರೇಲಿಯಾಗೆ ಹೋಗ್ತಿದ್ದೀವಿ. ಲಗೇಜ್ ಎಲ್ಲ ರೆಡಿ ಇದೆ ಅಲ್ವಾ? ಎತ್ತಿಟ್ಕೊಂಡಿದ್ದೀನಿ ಅಪ್ಪ. ನೀವು ಹೊರಡಿ, ನಾನು ಬರ್ತೀನಿ. ಗುಡ್ ನೈಟ್ ಅಮ್ಮ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ಯಾ ಅಕ್ಕ? ಹೋಗ್ಲೇಬೇಕು ಕಣೋ. ಮತ್ತೆ ಯಾವಾಗ ಬರ್ತೀಯ ಅಕ್ಕ? ನಿನಗೋಸ್ಕರ ಯಾವಾಗ ಬೇಕಾದರೂ ಬರ್ತೀನಿ. ನಿನಗೋಸ್ಕರ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಎಲ್ಲ ತರ್ತೀನಿ. ನನ್ಗೆ ಅವೆಲ್ಲ ಬೇಡ. ನೀನ್ ಇವತ್ತು ಹೋದ್ರೆ ಮತ್ತೆ ಯಾವಾಗ ಬರ್ತೀಯ ಅಂತ ಹೇಳು. ರಾಜಲಕ್ಷ್ಮಿ ಮದುವೆ ಇದೆ ಅಲ್ವಾ, ಅವಾಗ ಬರ್ತೀನಿ. ನೀನು ಚೆನ್ನಾಗಿ ಓದ್ಕೊಂಡು ದೊಡ್ಡವನಾಗಬೇಕು. ಅವ್ರ ಮದ್ವೆಗಿನ್ನ ತುಂಬಾ ದಿನ ಇದೆಯಲ್ಲ, ನಿನ್ನ ನೋಡ್ದಿರ ಇರೋದಿಕ್ಕೆ ಆಗಲ್ಲ. ನಮ್ಮ ಮನೆಯಲ್ಲಿ ವಿಡಿಯೋ ಫೋನ್ ಕೂಡ ಇಲ್ಲ ಅಕ್ಕ. ಲ್ಯಾಂಡ್ಲೈನ್ಗಾದ್ರೂ ಫೋನ್ ಮಾಡಕ್ಕ. ನೀನ್ ಮಾತಾಡೋದು ಕೇಳಿಸ್ಕೊಂಡ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಸರಿ ಆಯ್ತು, ಚೆನ್ನಾಗಿ ಓದ್ಕೋ. ಗುಡ್ ನೈಟ್. ಗುಡ್ ನೈಟ್. ಒಂದು ವ್ಯಕ್ತಿಗೆ ಹತ್ರ ಆಗ್ತಿರುವಾಗ ಸ್ವಲ್ಪ ಭಯ ಆಗುತ್ತೆ. ಅದೇ ವ್ಯಕ್ತಿಯಿಂದ ದೂರ ಆಗ್ತಿರುವಾಗ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಯಂಕರವಾದ ನೋವಾಗುತ್ತೆ. ಆದ್ಯ, ಅಮ್ಮ ಇಬ್ರಿಗೂ ಒಂದೇ ಥರ ಬಟ್ಟೆ ಹೊಲ್ಕೊಟ್ಟಿದ್ರಲ್ಲ?
ಇದನ್ನು ತಗೊಂಡು ಹೋಗು. ಅದೇನು ರಾಜಿ, ದೊಡ್ಡಮ್ಮ ಇಬ್ರಿಗೂ ಸೇರಿಸಿ ಹೊಲಿಸಿದ್ದಲ್ವಾ? ನನ್ನ ಹತ್ರ ನನ್ನ ಡ್ರೆಸ್ ಇದೆ, ನಿನ್ನ ಹತ್ರ ನಿನ್ನ ಡ್ರೆಸ್ ಉಳಿಸ್ಕೋ, ತಗೋ. ನನಗೆ ಬೇಡ. ಯಾಕಂದ್ರೆ ಇದು ನನ್ನ ಹತ್ರದಲ್ಲೇ ಇದ್ರೆ ಪ್ರತಿ ಕ್ಷಣ ನನಗೆ ನೀನೇ ನೆನಪಿಗೆ ಬರ್ತೀಯ.